ವಿಪಕ್ಷಗಳ ಬೇಡಿಕೆ. ಇನ್ನು ನೀಟ್ ಗದ್ದಲದ ಬಗ್ಗೆ ಅಮಿತ್ ಶಾ ಅವರು ಕೂಡ ಪೋಸ್ಟ್ ಅನ್ನ ಹಾಕಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಯುವಕರ ಹಿತ ಉಜ್ವಲ ಭವಿಷ್ಯ ಮೊದಲ ಆದ್ಯತೆ ಅಂತ ತಿಳಿಸಿದ್ದಾರೆ. ಯುವಕರ ಹಿತವೇ ಮೋದಿ ಸರ್ಕಾರದ ಆದ್ಯತೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಹೇಳ್ತಿರೋದು ಅಂದ್ರೆ ಇದೆಲ್ಲ ಮಾತುಗಳ ಬೇಡ, ನಮ್ಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು, ಬದಲಾವಣೆಯ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮೊನ್ನೆಯಿಂದ ಮಾಡ್ತಾ ಇರೋದು. ಇದು ಹೀಗೆ ಮುಂದುವರೆದ್ರೆ ಈ ನೆಕ್ಸ್ಟ್ ಜನರೇಷನ್ಗೂ ಇದರಿಂದ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ಪುಟ್ಟ ಮಕ್ಕಳನ್ನ ಕೆಲವು ತಾಯಂದ್ರು ಕರ್ಕೊಂಡ್ ಬಂದಿದ್ದಾರೆ. ನನ್ನ ಮಗುಗ್ 1 ವರ್ಷ 6 ತಿಂಗಳು 1.5 ವರ್ಷ ಹೀಗೆ ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬಂದು ನಾವು ಸ್ಕೂಲಿಗೆ ಹೋಗೋ ಸಂದರ್ಭದಲ್ಲೂ ಎಜುಕೇಶನ್ ಸಿಸ್ಟಮ್ ಹಿಂಗೆ ಇದ್ರೆ ನಾವು ಓದೋದು ಹೆಂಗೆ, ನಮ್ಮ ಭವಿಷ್ಯದ ಪ್ರಶ್ನೆ ಏನು ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಇನ್ನು ಕೆಲವರು ನೀಟ್ನಲ್ಲಿ ಏನೆಲ್ಲ ರಾಧಾಂತ ಆಯ್ತು, ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು, ಅಂತಹ ಮಕ್ಕಳ ಪೋಷಕರು ಬಂದಿದ್ದಾರೆ. ಯಾಕೆ ಈ ರೀತಿ ಪ್ರತಿಭಟನೆಗೆ ಬಂದಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಿರೋದು, ಈಗ ಒಬ್ಬ ಮಗನನ್ನೋ ಮಗಳನ್ನೋ ಕಳ್ಕೊಂಡಿದ್ದಾಗಿದೆ, ಮತ್ತೊಬ್ಬ ಮಗನೋ ಮಗಳೋ ನಮ್ಗಿದ್ದಾರೆ, ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ಬೇಕಲ್ಲ. ಸೊ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಬೇಕು. ಆ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ, ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ ಅಂತ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಅಗತ್ಯತೆ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳು, ಅದರಲ್ಲೂ ಪ್ರಮುಖವಾಗಿ ಜೆನ್ಸಿಗಳು ಈಗ ರೋಡಿಗಿಳಿದಿದ್ದಾರೆ. ತಮ್ಗೇನ್ ಬೇಕು ಅಂತ ಹೇಳಿ ಕ್ಲಾರಿಟಿ ಅವ್ರಿಗಿದೆ, ಅದನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇನ್ನೊಂದ್ ಕಡೆ ಸರ್ಕಾರ ಹೇಳ್ತಿರೋದು ಯುವಕರ ಹಿತವೇ ಮೋದಿ ಸರ್ಕಾರದ ಆದ್ಯತೆಯಾಗಿದೆ, ಅವ್ರ ಭವಿಷ್ಯ ಪ್ರಮುಖ ಆದ್ಯತೆ ಸರ್ಕಾರಕ್ಕೆ, ಹಾಗಾಗಿ ಏನ್ ಕ್ರಮಗಳಾಗಬೇಕು ಅದು ಮುಂದೆ ಸರ್ಕಾರ ಖಂಡಿತ ಕೈಗೊಳ್ಳುತ್ತೆ ಅಂತ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈ ಭರವಸೆಗಳಿಗೆ ವಿದ್ಯಾರ್ಥಿಗಳು ಬಗ್ತಾ ಇಲ್ಲ. ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಈ ಜಾಗ ಬಿಟ್ಟು ಕದ್ಲಲ್ಲ, ನಾವು ಎಲ್ಲೂ ಹೋಗಲ್ಲ, ಪ್ರತಿಭಟನಾ ಸ್ಥಳದಲ್ಲೇ ಇರ್ತೀವಿ, ಮೊಕ್ಕಾಂ ಹೂಡ್ತೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನೀವು ಇಂಟರ್ನೆಟ್ ಸ್ಥಗಿತ ಮಾಡಿದ್ರೂ ಪರವಾಗಿಲ್ಲ, 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಮತ್ತೆ ಬೇರೆ ಬೇರೆ ಕಡೆಯಿಂದ ನಾವು ಕರೆಸಬೇಕಾಗತ್ತೆ ಅಂತ ಹೇಳಿ ಸಿಜೆಪಿ ಪಕ್ಷದಿಂದ ವಕ್ತಾರರು ಮೊನ್ನೆನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಕೇಂದ್ರ ಸರ್ಕಾರದ ನಡೆಗಳ ಮೇಲೆ ವಿದ್ಯಾರ್ಥಿಗಳ ಹೋರಾಟದ ರೂಪುರೇಷೆ ಮುಂದೆ ನಿರ್ಧಾರ ಆಗ್ತಾ ಹೋಗುತ್ತೆ. ಇನ್ನೊಂದ್ ಕಡೆ ಸರ್ಕಾರ ಭರವಸೆ ಮೇಲೆ ಭರವಸೆಗಳನ್ನ ಕೊಡ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡ್ತೀವಿ, ಯುವಕರ ಹಿತವನ್ನ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೀಗ ಸಂಸದ ತೇಜಸ್ವಿ ಸೂರ್ಯ ಮಾತಾಡ್ತಾ ಇದ್ದಾರೆ, ನೋಡೋಣ. Parliamentarians, we must use the forum of parliament to discuss and give voice to the genuine concerns of the students. We have been requesting the opposition to allow the parliament to function and have a thorough debate, not just on one particular examination, but on the whole education sector as a whole. How can we make examinations foolproof? How can we make our education system even more robust so that our young people get the education system that they deserve? I hope that the opposition allows for this constructive debate to take place as soon as possible. The government is willing to listen to not just the students but all stakeholders who want to contribute to making a root and branch reform of education system in the country possible. Thank you. ಇದು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತು. ನೀಟ್ ಬಗ್ಗೆ ಮಾತ್ರ ಅಲ್ಲ, ಎಜುಕೇಶನ್ ಸೆಕ್ಟರ್ ಬಗ್ಗೆ ಅಥವಾ ಸಿಸ್ಟಮ್ ಬಗ್ಗೆ ಮಾತಾಡೋದಕ್ಕೇನೆ ಸರ್ಕಾರ ರೆಡಿ ಇದೆ. ಆದ್ರೆ ವಿಪಕ್ಷದವರು ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ. ವಿಪಕ್ಷದವರು ಬರಬೇಕು, ಅಧಿವೇಶನಕ್ಕೆ ಕುತ್ಕೊಳ್ಬೇಕು, ಮಾತಾಡಬೇಕು, ಚರ್ಚೆ ಮಾಡೋಣ ಬನ್ನಿ, ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಆದ್ಯತೆಯನ್ನ ಕೊಡುತ್ತೆ ಮತ್ತೆ ಬದ್ಧವಾಗಿದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಬರೀ ಇದೊಂದೇ ವಿಷಯ ಅಲ್ಲ, ಬೇಕಾದಷ್ಟು ವಿಷಯ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡೋದೇ ಬೇಕಾಗಿದೆ, ಹಂಗಾಗಿ ಬನ್ನಿ ಚರ್ಚೆಗೆ ಅಂತ ಅವ್ರು ಕರೀತಾ ಇದ್ದಾರೆ. ಇನ್ನೊಂದ್ ಕಡೆ ಈಗ ನಾಯಕತ್ವ ಪ್ರದರ್ಶಿಸುವಂತ ಸಮಯ ಬಂದಿದೆ. ಮೋದಿ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಗಲಾದ್ರೂ ಆಲಿಸಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮೇಲಿನ ನಂಬಿಕೆ ಹೋಗ್ಬಿಟ್ಟಿದೆ, ವಿದ್ಯಾರ್ಥಿಗಳ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತೀರಿ, ಆದ್ರೆ ನಿನ್ನೆ ರಾತ್ರಿ ಅವ್ರ ಮೇಲೆ ಮತ್ತೆ ಹಲ್ಲೆಯನ್ನ ಮಾಡಿಸಿದ್ದೀರಿ. ವಿದ್ಯಾರ್ಥಿಗಳ ಮೇಲೆ ಯಾಕೆ ಲಾಠಿ ಚಾರ್ಜ್ ಮಾಡಲಾಗ್ತಾ ಇದೆ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ಕರೆದವರನ್ನ ಮಾತಾಡಿಸಿ ಅಂತ ಮೋದಿ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ನಾಯಕತ್ವ ಅಂದ್ರೆ ಏನು ಅದನ್ನ ತೋರಿಸುವಂತ ಸಮಯ ನಿಮ್ಗೆ ಈಗ ಬಂದಿದೆ. ವಿದ್ಯಾರ್ಥಿಗಳಿಗೆ ನಾವು ಆದ್ಯತೆ ಕೊಡ್ತೀವಿ, ಕಾಳಜಿ ಇದೆ ಅಂತ ಹೇಳ್ತೀರಿ, ಮತ್ತೆ ಲಾಠಿ ಚಾರ್ಜ್ ಮಾಡಿಸ್ತಾ ಇದ್ರಿ. ಇದು ಯಾವ ಕಾರಣಕ್ಕೆ? ವಿದ್ಯಾರ್ಥಿಗಳು ಸ್ಪಷ್ಟವಾಗಿದ್ದಾರೆ, ಅವ್ರ ಸಮಸ್ಯೆ ಏನಿದೆ ಆಲಿಸಿ, ಅವ್ರ ಬೇಡಿಕೆ ಏನಿದೆ ಕರೆದು ಕೂರಿಸಿ ಮಾತಾಡಿ ಅಂತ ಹೇಳಿದ್ದಾರೆ.
प्रॉब्लम एक है, बच्चा कुछ कह रहा है, आप कुछ और कह रहे हो। नेता हैं, नेतृत्व दिखाने का समय आ गया है, नेतृत्व दिखाएं। बच्चे कुछ कह रहे हैं, पहले उनकी बात सुने, उनकी मांगे क्या है। स्पष्ट मांगे हैं, धर्मेंद्र प्रधान रिजाइन करे। दूसरा कि जितने भी जिन्होंने इनको मारा है, पीटा है, उन पे कार्रवाई हो। तीसरी इनकी डिमांड, जितनी भी डिमांड है इनको पहले आप फुलफिल करो ना, इतना मुश्किल नहीं है। सिस्टम में भरोसा टूट गया है, बच्चों का, स्टूडेंट्स का भरोसा टूट गया है। तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा। ये सिंपल सी बात है जो सब माँ बाप जानते हैं। ये सिंपल सी बात है जो हमारे प्रधानमंत्री, हमारे नेता को जानना चाहिए। अगर उन्हें सोल्यूशन देना है, वो बच्चों की बात सुने, जो बच्चों की मांगे हैं।